ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಸೊ ಸೆಕೆಂಡ್ ಪಿ ಯು ಸಿ ರಿಸಲ್ಟು ಬಂದಿದೆ. ಸೊ ಎಲ್ಲರೂ ಕೂಡ ತುಂಬ ಜನ ಸ್ಕಾಲರ್ಶಿಪ್ಪಿಗೋಸ್ಕರ ಸರ್ಚ್ ಮಾಡ್ತಾ ಇದ್ದೀರಾ. ಸೆಕೆಂಡ್ ಪಿ ಯು ಸಿ ಮುಗಿದ ತಕ್ಷಣ ಹಾಗೆ SSLC ಮುಗಿದಿದ್ದ ತಕ್ಷಣ ತುಂಬಾ ಒಳ್ಳೊಳ್ಳೆ ಸ್ಕಾಲರ್ಶಿಪ್ಗಳು ನಿಮಗೆ ಬರುತ್ತೆ. ಸೊ ಎಲ್ಲ ಸ್ಕಾಲರ್ಶಿಪ್ಪಿಗೂ ಕೂಡ ಕರೆಕ್ಟ್ ಟೈಮಿಗೆ ನೀವು ಅಪ್ಲೈ ಮಾಡಿದ್ದೀರಾ ಅಂತ ಅಂದರೆ ಒಂದೊಳ್ಳೆ ಅಮೌಂಟ್ನ ಸ್ಕಾಲರ್ಶಿಪ್ ರೂಪದಲ್ಲಿ ನೀವು ತೊಗೊಳ್ಬೋದು. ಅಂಥ ಒಂದೆರಡು ಸ್ಕಾಲರ್ಶಿಪ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಬರುತ್ತೆ. ಮೊದಲನೇ ಸ್ಕಾಲರ್ಶಿಪ್ ಯಾವುದು ಅಂದರೆ SSP ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳ್ಬಿಟ್ಟು, ಇಲ್ಲಿ ಇದು ಗೌರ್ನಮೆಂಟಿಂದ ಬರುವಂತಹ ಸ್ಕಾಲರ್ಶಿಪ್ಪು. ಸೊ ನಿಮಗೆ ಇದು ಬಂದೇ ಬರುತ್ತೆ. ನಿಮ್ಮ ಮಾರ್ಕ್ಸ್ ಮೇಲೆ ಇದು ಖಂಡಿತವಾಗ್ಲೂ ಡಿಪೆಂಡ್ ಆಗಿರೋದಿಲ್ಲ. ಇದು ಡಿಪೆಂಡ್ ಆಗೋವಂಥದ್ದು ಎರಡು ಕ್ರೈಟೀರಿಯಾ ಮೇಲೆ. ಒಂದು ನಿಮ್ಮ ಕೆಟಗರಿ ಮೇಲೆ ಡಿಪೆಂಡ್ ಆಗುತ್ತೆ, ಇನ್ನೊಂದು ನಿಮ್ಮ ಒಂದು ಕೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಕೋರ್ಸಿಗೆ ನೀವು ಜಾಯ್ನ್ ಆಗಿದ್ದೀರಾ ಅನ್ನೋದ್ರ ಮೇಲೆ ಈ ಒಂದು ಸ್ಕಾಲರ್ಶಿಪ್ಪು ಬರುವಂಥದ್ದು. ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂತಂದರೆ ನಿಮಗೆ 20,000ದಿಂದ 1,00,000ದವರೆಗೆ ಸ್ಕಾಲರ್ಶಿಪ್ ಬರುತ್ತೆ. ಎಗೈನ್ ಇದು ಕೋರ್ಸ್ ಮೇಲೆ ಹಾಗೆ ಕೆಟಗರಿ ಮೇಲೆ ಡಿಪೆಂಡ್ ಆಗುವಂಥದ್ದು. ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತಂದರೆ ಜನರಲ್ ಕೆಟಗರಿಯವ್ರನ್ನ ಬಿಟ್ಟು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. OBC SC ST ಎಲ್ಲರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಈ ಒಂದು SSP ಸ್ಕಾಲರ್ಶಿಪ್ಪಲ್ಲಿ SC ST ಅವ್ರಿಗೆ ತುಂಬ ಒಳ್ಳೆ ಅಮೌಂಟು ಸ್ಕಾಲರ್ಶಿಪ್ ರೂಪದಲ್ಲಿ ಬರುತ್ತೆ. ಒಳ್ಳೆ ಚೆನ್ನಾಗಿರೋ ಅಂತಹ ಅಮೌಂಟ್ ಬರುತ್ತೆ. ಹಾಗೆಯೇ OBC ಅವರಿಗೆ ಸ್ವಲ್ಪ ಕಡಿಮೆ ಬರುತ್ತೆ, ಅಂದರೆ ಪೂರ್ತಿ ಕಡಿಮೆ ಅಲ್ಲ, ಸ್ವಲ್ಪ ಕಡಿಮೆ. SC ST ಅವರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಅಮೌಂಟು ಸ್ಕಾಲರ್ಶಿಪ್ ಆಗಿ ಬರುತ್ತೆ. ಓಕೆನಾ. ಸೊ ಇದು SSP ಸ್ಕಾಲರ್ಶಿಪ್ಪು. ಈ ಒಂದು ಸ್ಕಾಲರ್ಶಿಪ್ನ ಇವಾಗ ನೀವು ಅಪ್ಲೈ ಮಾಡ್ಬೋದಾ ಅಂತಂದರೆ ಈಗ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಏನು ಲಿಂಕ್ ಇನ್ನೂ ಓಪನ್ ಆಗಿಲ್ಲ. ಯಾವಾಗ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ನೀವು ಕಾಲೇಜಿಗೆ ಅಡ್ಮಿಷನ್ ಆದ ನಂತರ ನಿಮಗೆ ಒಂದು ರಿಜಿಸ್ಟರ್ ನಂಬರ್ ಕೊಡ್ತಾರೆ ಯೂನಿವರ್ಸಿಟಿ ಕಡೆಯಿಂದ. ಆ ಒಂದು ರಿಜಿಸ್ಟರ್ ನಂಬರ್ ನಿಮಗೆ ಸಿಕ್ಕಿದ ನಂತರ ಈ ಒಂದು ಏನು SSP ಸ್ಕಾಲರ್ಶಿಪ್ಪು ಅಪ್ಲೈ ಮಾಡೋದಕ್ಕೆ ಓಪನ್ ಆಗುತ್ತೆ. ಆ ನಂತರ ನೀವು ಅಪ್ಲೈ ಮಾಡಬೇಕಾಗತ್ತೆ. ಇದು ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ ಅಂಥ ಒಂದು ಸ್ಕಾಲರ್ಶಿಪ್ಪು. ಸೊ ಯಾರ್ಯಾರೆಲ್ಲ ಈಗ ಮುಂದೆ ಓದಬೇಕು ಅಂತ ಇದ್ದೀರಾ, ಎಲ್ಲರೂ ಕೂಡ ಓದ್ತೀರಾ, ಹೌದು. ಸೊ ಯಾರ್ಯಾರೆಲ್ಲ ಕಾಲೇಜಿಗೆ ಅಡ್ಮಿಷನ್ ಆಗಿ ಸ್ವಲ್ಪ ದಿನ ಆದಮೇಲೆ ನನ್ನ ಒಂದು ವಿಡಿಯೋನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಯಾವಾಗ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪ್ರತಿಯೊಂದು ಅಪ್ಡೇಟ್ನೂ ಕೂಡ ಕೊಡ್ತೀನಿ ಸ್ಕಾಲರ್ಶಿಪ್ ಬಗ್ಗೆ. ಓಕೆನಾ. SSP ಸ್ಕಾಲರ್ಶಿಪ್ ಬಗ್ಗೆ. ಸೊ ವಿಡಿಯೋನ ನೋಡ್ತಾ ಇರೋರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಏನು ಈ ಪೋರ್ಟಲ್ ಓಪನ್ ಆದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಧರ್ಮಸ್ಥಳ ಸಂಘದ ಒಂದು ಸ್ಕಾಲರ್ಶಿಪ್ಪು. ಇದು ಕೂಡ ಖಂಡಿತವಾಗ್ಲೂ ಬರುವಂತಹ ಒಂದು ಸ್ಕಾಲರ್ಶಿಪ್ ಆಗಿರುತ್ತೆ. ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ನಿಮಗೆ ತಿಂಗಳಿಗೆ 1,000ರಿಂದ 1,500 ರೂಪಾಯಿವರೆಗೂ ಸಿಗುತ್ತೆ. ಸೊ ಈ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಬೇಕು ಅಂತಂದರೆ ನಿಮಗೆ ಒಂದು ಕಂಡೀಷನ್ ಇದೆ. ಧರ್ಮಸ್ಥಳ ಸಂಘದಲ್ಲಿ ನಿಮ್ಮ ಪೇರೆಂಟ್ಸ್ ಏನಿರ್ತಾರೆ ಅವರು ಆ ಸಂಘದಲ್ಲಿ ಇರಬೇಕಾಗತ್ತೆ. ಸೊ ಆ ಸಂಘದಲ್ಲಿ ನಿಮ್ಮ ಪೇರೆಂಟ್ಸ್ ಕೂಡ ಒಬ್ಬ ಅಭ್ಯರ್ಥಿ ಆಗಿದ್ರೆ ನೀವು ಈ ಒಂದು ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರ. ಸೊ ಒಂದು ವರ್ಷಕ್ಕೆ ಒಂದು 15ರಿಂದ 16-17 ಸಾವಿರದವರೆಗೂ ಕೂಡ ನಿಮಗೆ ಈ ಒಂದು ಸ್ಕಾಲರ್ಶಿಪ್ಪು ಸಿಗುತ್ತೆ. ಇದು ಕೂಡ ಎಗೈನ್ ಕೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಮೌಂಟ್ ಎಲ್ಲನೂ ಕೂಡ ಧರ್ಮಸ್ಥಳ ಸಂಘದ ಒಂದು ಸ್ಕಾಲರ್ಶಿಪ್ಪಲ್ಲಿ. ಸೊ ಇದೆರಡು ಕೂಡ ಸದ್ಯಕ್ಕೆ ಇರುವಂಥ ಸ್ಕಾಲರ್ಶಿಪ್ಪು. ಮತ್ತು ಯಾವುದಾದ್ರೂ ಸ್ಕಾಲರ್ಶಿಪ್ ಓಪನ್ ಆದರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮಗೆ ಸಿಗ್ತಾ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಬೆಲ್ ಐಕನ್ ಕಾಣಿಸುತ್ತೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ಬಂದು ತಲುಪುತ್ತೆ. ಹಾಗೆ ಸೆಕೆಂಡ್ PUC SSLC ರಿಲೇಟೆಡ್ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಮ್ಮ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಓಕೆನಾ. ಥ್ಯಾಂಕ್ ಯು.